ಹೆಲೋ 10th ಸ್ಟ್ಯಾಂಡರ್ಡ್. ಇವತ್ತು ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಚಾಪ್ಟರ್ನ ಫುಲ್ ರಿವಿಷನ್ ಮಾಡೋಣ. ಬನ್ನಿ, ಲೆಟ್ ಸ್ಟಾರ್ಟ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಂದ ನಮಗೆ ಬರೋಬ್ಬರಿ 8 ಮಾರ್ಕ್ಸ್ ಇಂದ ಕ್ವೆಶನ್ಸ್ ಬರ್ತಾ ಇದೆ. 8 ಮಾರ್ಕ್ಸ್ ನ ಈಸಿಯಾಗಿ ನಾವು ಪಾಕೆಟ್ ಅಲ್ಲಿ ಹಾಕೋಬಹುದು. ಬಿಕಾಸ್ ಇದ್ರೊಳಗಡೆ 4 ಮಾರ್ಕ್ಸ್ ಗ್ರಾಫ್ ಇದ್ದೇ ಇರುತ್ತೆ. ಸೊ ನೀವು ಗ್ರಾಫ್ ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ 4 ಮಾರ್ಕ್ಸ್ ನಿಮ್ಗೆ ಆಗಿರುತ್ತೆ. ಈ 4 ಮಾರ್ಕ್ಸ್ ನ ಹೇಗೆ ಕಂಪ್ಲೀಟ್ ಆಗಿ ತಗೊಳ್ಳೋದು ಅಂತ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ. ಆಗ ನಿಮ್ಗೆ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ, ನಿಮ್ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಸೊ ಇಲ್ಲಿ 4 ಮಾರ್ಕ್ಸ್ ಆಯ್ತು ಅಂದ್ರೆ ಇನ್ನು 2 ಮಾರ್ಕ್ಸ್ ಎಲಿಮಿನೇಷನ್ ಮೆಥಡ್ ಇಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇದು ಕೂಡ ಈಸಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ಬೋದು, ಈಸಿ ಇದೆ ಕ್ವಶನ್. ಸೊ ಎಲಿಮಿನೇಷನ್ ಮೆಥಡ್ ಇಂದ ನಮ್ಗೆ 2 ಮಾರ್ಕ್ಸ್ ಇಲ್ಲಿ ಬಂದೇ ಬಿಡ್ತು. ಸೊ 6 ಮಾರ್ಕ್ಸ್ ನಮ್ಗೆ ಈಗ ಆಲ್ರೆಡಿ ಕೈಲಿದೆ ಅಂತಾನೆ ಅರ್ಥ ಮಾಡ್ಕೋಬಹುದು. ಇನ್ನು ಮಿಕ್ನಾದಂತ 2 ಮಾರ್ಕ್ಸ್ ಈ ಇಂಪಾರ್ಟೆಂಟ್ ಟೇಬಲ್ ಮೇಲೆ ನಮಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದು 1 ಮಾರ್ಕ್ MCQ ಅಲ್ಲಿ ಡಿವೈಡ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಟೇಬಲ್ನ ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಈ ಟೇಬಲ್ ಮೇಲೆ 1 ಮಾರ್ಕ್ ಕ್ವೆಶನ್ನ ಯಾವ ರೀತಿಯಾಗಿ ಕೇಳ್ಬೋದು, ಹೋದ ವರ್ಷದಲ್ಲಿ ಹೇಗೆ ಕೇಳಿದ್ರು ಅಂತ ನಾನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಆ 1 ಮಾರ್ಕ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ಈ ಟೇಬಲ್ ನ ಪೂರ್ತಿಯಾಗಿ ನಾವು ನೋಡ್ತಾ ಹೋಗೋಣ. ಸೊ 8 ಮಾರ್ಕ್ಸ್ ಅಂತ ಹೇಳಿದೆ ಟೇಬಲ್. ಸೊ A1 by A2 is not equal to A1 by A2 is not equal to B1 by B2 ಅಂದ್ರೆ ಯಾವ ರೀತಿ ಟೈಪ್ ಆಫ್ ಲೈನ್ ಏನಾಗಿರುತ್ತೆ ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ನಂಬರ್ ಆಫ್ ಸೊಲ್ಯೂಷನ್ಸ್ ಏನಾಗಿರುತ್ತೆ, ಯುನೀಕ್ ಆಗಿರುತ್ತೆ. ಟೈಪ್ ಆಫ್ ಇಕ್ವೇಶನ್ ಏನು, ಕನ್ಸಿಸ್ಟೆಂಟ್. ಹಾಗೆ ನೆಕ್ಸ್ಟ್ ಬರೋದಾದ್ರೆ A1 by A2 is equal to B1 by B2 is equal to C1 by C2 ಆದಾಗ ಟೈಪ್ ಆಫ್ ಲೈನ್ ಏನಾಗಿರುತ್ತೆ, ಕೋ ಇನ್ಸಿಡೆಂಟ್ ಲೈನ್ಸ್ ಆಗಿರುತ್ತೆ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಏನು, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಹಾಗೆ ನಮ್ಗೆ ಟೈಪ್ ಆಫ್ ಈಕ್ವೇಶನ್ಸ್ ಯಾವುದು, ಕನ್ಸಿಸ್ಟೆಂಟ್ ಅಂಡ್ ಡಿಪೆಂಡೆಂಟ್ ಆಗಿರುತ್ತೆ. A1 by A2 is equal to B1 by B2 is not equal to C1 by C2 ಆದಾಗ ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್. ಈ ಟೇಬಲ್ ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಯಾವ ರೀತಿ ಕ್ವೆಶನ್ಸ್ ನ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಸೊ ಈಗ ನಾವು ಎಲಿಮಿನೇಷನ್ ಮೆಥಡ್ ನ ಕ್ವೆಶನ್ಸ್ ಹೇಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ನೋಡೋಣ. ಈ ಕ್ವೆಶನ್ ನೋಡಿ, ಸಾಲ್ವ್ 2x plus y is equal to 10 and x minus y is equal to 2. So 2x plus y is equal to 10. ಇದನ್ನ ನಾವು equation 1 ಅಂತ ಬರ್ಕೊಳ್ಳೋಣ. x minus y is equal to 2. ಈ equation ನಾವು equation 2 ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 2x y plus y minus y ಕ್ಯಾನ್ಸಲ್ ಆಗುತ್ತೆ. 2x plus x ಅಂದಾಗ 3x is equal to 10 plus 2 is 12. So x is equal to 12 by 3. So x is equal to 3 ones are 3 fours are. X value ಏನು ಬಂತು, 4 ಬಂತು. Substitute the value of x in the equation. 2x plus y is equal to 10. So 2 into 4 plus y is equal to 10. 2 fours are 8. Y is equal to 10 minus 8. So y is equal to 2. So value of x is equal to 4. Value of x is equal to 4 and y is equal to 2. This is how you will solve through the elimination method. We'll solve one more problem on this. This is the another problem based on the elimination method. So we'll write x plus 2y is equal to 7. X plus y is equal to 5. So we'll change the sign, minus and minus. We'll eliminate the x and here y is equal to 7 minus 5 is 2. Y value is 2. Substitute in the equation x plus y is equal to 5. So x plus 2 is equal to 5. X is equal to 5 minus 2. X is equal to 3. This is the value of y and x. So this is how you have to solve the
ಎಲಿಮಿನೇಷನ್ ಮೆಥಡ್. ನೆಕ್ಸ್ಟ್ ಗ್ರಾಫ್ ಅಲ್ಲಿ ಒಂದು ಕ್ವೆಶನ್ ನೋಡೋಣ. ಕ್ವೆಶನ್ ಇಸ್ ಲೈಕ್ ದಿಸ್: solve the pair of linear equation by graphically. Equation ಕೊಟ್ಟಿದ್ದಾರೆ 2x plus y is equal to 8 and x plus y is equal to 1. First ನಾವು solution find out ಮಾಡೋಣ. So we will take the first equation, 2x plus y is equal to 8. We'll put the box x and y. We'll give the value of x as 0. So 2 is x 0 kottaga 2 plus y is equal to 8. Y value ಏನು ಬಂತು? Y is equal to 8. So ಈಗ y ಗೆ 0 ಕೊಟ್ಟಾಗ 2x plus y value 0 is equal to 8. X is equal to 8 by 2. 2 1s are 2 4s are 4 bantu. This is 1. We will write here. We will take the second equation. X minus y is equal to 1. Put the table. X and y. Give the x value as 0. So 1 in 1 to minus 1. So we'll give the y as 0. Y ge x y value 0 kottaga we will take y value 0 kottaga x value ಏನು ಬಂತು? 1 ಬಂದಿದೆ. So how? X ಗೆ 0 minus y is equal to 1. So y ಗೆ 0 ಕೊಟ್ಟಾಗ x is 0 is equal to 1 ಅಂದಾಗ x minus 1 1. So this is how you will take the solution. ಈ ರೀತಿ ಏನು ಸೊಲ್ಯೂಷನ್ಸ್ ಹಿಂಗೆ ತಗೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ x ಗೆ 0 ಕೊಡಿ, y ಗೆ 0 ಕೊಡಿ, 1 ವ್ಯಾಲ್ಯೂ x ಗೆ 0 ಕೊಡಿ, 1 ವ್ಯಾಲ್ಯೂ y ಗೆ 0 ಕೊಡಿ. You will easily get the solution and you can do the graph. ಸೊ ಈ ಪ್ರಾಬ್ಲಮ್ಗೆ ನೀವು ಗ್ರಾಫಿಕಲ್ ಮೆಥಡ್ ನ ಮಾಡಿ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಏನ್ ಬಂತು ಅಂತ ನನಗೆ ಹೇಳಿ. ಸೊ ಇದಿಷ್ಟು ಆಗಿತ್ತು ರಿವಿಷನ್ ಆನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಸೊ ಈಗ ನಾವು 3 ಚಾಪ್ಟರ್ ನ ಕಂಪ್ಲೀಟ್ ಮಾಡಿದ್ವಿ. ಅದರಿಂದ ನಮ್ಗೆ 5 + 5 + 8 ಅಂದ್ರೆ 18 ಮಾರ್ಕ್ಸ್ ನ ನಾವು ಕವರ್ ಮಾಡಿದೀವಿ. ಆಲ್ಮೋಸ್ಟ್ 3 ಚಾಪ್ಟರ್ಸ್ ಆರ್ ವೆರಿ ಈಸಿ ಚಾಪ್ಟರ್ಸ್. ಪ್ರಾಕ್ಟೀಸ್ ಮಾಡಿ ಎಲ್ಲ ಪಾಯಿಂಟ್ಸ್ನು ಕೂಡ, ಯಾವ ಪಾಯಿಂಟ್ಸ್ನು ಕೂಡ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.